ನಿಮ್ಮವ ಏನು ಬೆಲೆ ಕಟ್ಟಿರ ಸರ್ ಅದು? ಅವು 1.5. ಇವು 65. 1.5 ಲಕ್ಷ. ಹಳ್ಳಿಕಾರ್ ತಳಿ ಅಲ್ವಾ? 1.80. ಹಳ್ಳಿಕಾರ್ ತಳಿ ಅಲ್ವ ಅದು? ಹಳ್ಳಿಕಾರ್ ತಳಿ ಅಲ್ವಾ? ಹೋರಿ ಅಲ್ವಾ? 1.80. ಇದೆಷ್ಟು ಹೇಳಿದ್ದು? 65. ಇವು ಹೋರಿನಾ? ಹಾಂ ಸರ್. ಯಾವ ಯಜಮಾನ್ರೆ? ನಮ್ಮ ತುಮಕೂರು. ನಮ್ದು ಇಂದು ಯೂಟ್ಯೂಬ್ಗೆ ಹಾಕ್ತೀವಿ. ಯೂಟ್ಯೂಬ್ ಇಂಡಿಯನ್ ಹಳ್ಳಿಕಾರ್ ಅಂತ. ಯಾವ ಯಜಮಾನ್ರೆ? ಹಾಸನ. ಹಾಸನದಿಂದ ಬಂದ್ರಾ? ಗಣಸಿ ಇತ್ತು ನಿಮ್ಗಲ್ಲಿ? ಗಣಸಿ ಹತ್ರ ಅಲ್ವಾ? ಅಲ್ಲಿಂದ ಬಂದ್ರಾ? ನಮಗೂ ಸುಮಾರು ಜನ ಪರಿಚಯ ಇದ್ದಾರೆ ಗಣಸಿಯವರು. ಮಳೆ ಆಯ್ತಾ ಅವ್ರ ಕಡೆ? ಭಯಂಕರ ಮಳೆ. ಯೂಟ್ಯೂಬ್ ಹಾಕ್ತೀವಿ. ನಂಬರ್ ಕೊಡಿ, ನಿಮ್ಮ ಹೆಸರು ಕೊಡಿ. ಯಾರಾದ್ರು ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ತಾರೆ. ಫೋನ್ ಇಲ್ವಾ? ಸರಿ. ಅಲ್ಲಿಂದ ಬಂದ್ರಾ? ನಾಳೆ ಇಲ್ಲಿಗೆ ಬಂದ್ಬಿಡಿ KG ಟೆಂಪಲ್ಗೆ. ಅಲ್ವಾ? ಇದೆಲ್ಲ ಆದಮೇಲೆ 2 ಸಂತೆ ನೋಡ್ಬೋದು. ಸರ್ ನಿಮ್ಗೆ ಇದರಲ್ಲಿ ಏನಾದ್ರು ಕಮಿಷನ್? ಇಲ್ಲ ನಾವು ಇಲ್ಲ ಮಾಹಿತಿ ಕೊಡ್ತೀವಿ ಅಷ್ಟೇ. ಈ ಥರ ಇಲ್ಲ, ಹೌದು, ಮಾಹಿತಿ ಕೊಡ್ತೀವಿ ಸರ್. ಸ್ವಲ್ಪ ಚೆನ್ನಾಗಿದ್ದಾವೆ ಮರಿ ಅಲ್ವಾ? ಅದೊಂದು ಸ್ವಲ್ಪ ಬೆದರಿಸ್ತದೆ. ಅಲ್ವ, ಗೊತ್ತಾಯ್ತು. ಅದಕ್ಕೆ ಹೇಳ್ಕೊಂಡು ಇವತ್ತಿದ್ದು ನಾಳೆ KG ಟೆಂಪಲ್ಗೆ ಬಂದ್ಬಿಡಿ ಅಲ್ವಾ? ಆಯ್ತು ಸರ್. ಎಲ್ಲ 2 ನೋಡೋದಂಗೆ ಆಗುತ್ತೆ. ಅದು ದೊಡ್ಡ ಸಂತೆನೆ KG ಟೆಂಪಲ್. ನಂದು ಓದಿ ಬಿಡ್ರಪ್ಪ, ನಿಮ್ದು ಹೋದ್ಮೇಲೆ ನಂದು ಓದಿ ಬಿಡ್ರಿ ಅಂತ ನಾನು ಇಸ್ಕೊಂಡ್ರೆ ಹೋದ್ರೆ ತೋಟದೊಳಗೆ ದಗದಗನ್ ಗದ್ದೆ ಉಳ್ತಾ ಬಿದ್ದವೆ. ಈಗ ಮಾರೋನೆ ತಿರ್ಗಾ ಬಂದು ನಾನೇ 5,000 ಲಾಭ ಕೊಡ್ತೀನಿ ಕೊಡೋದು. ನಾವು ಹೊಸಿ ಬಿಟ್ಟು ಹಾಕಿ ಕೊಡೋಲ್ಲ ಬೇಡ ಅಂತ ವ್ಯಾಪಾರ ವಾಪಸ್ 27,000. ಏನು ಯಜಮಾನ್ರೆ ಭಾರಿ ಖುಷಿಯಾಗಿದ್ದೀರಾ? ಏನು ಯೂಟ್ಯೂಬಲ್ಲಿ ಅದು ಇದು ಪ್ರಚಾರ ಆಗ್ತೈತೆ ದನಿಂದು ಪದಿಂದ ಒಂದು ಸ್ವಲ್ಪ. ಹೌದು ಹೇಳಿ ಸರ್, ಏನು ಬೆಲೆ ಕಟ್ಟಿದ್ದೀರಾ? ಇದು ನಾವು 48 ಹೇಳ್ತಾ ಇದೀವಿ. 48 ಅಲ್ಲಿ ಹಚ್ಚಿದ್ದಿಲ್ಲ ಇನ್ನು. ಹೌದಾ? ಹೆಣ್ಗರನ ಗಂಡ್ಗರ? ಓರಿಕರ. ಜೋಡಿ ಹಾಕಿರ 1 ಲಕ್ಷ. 48 ವ್ಯಾಪಾರ ಹೇಳ್ತೀವಿ. ಒಂದು 40 ಮಟ ಬಿಟ್ಬಿಡ್ತೀರಾ? ಊರ್ ಕಡೆ ಮಳೆ ಆಯ್ತಾ? ಮಳೆ ಆಗ್ತಾ ಇದೆ. ಹೌದಾ? ರಾಗಿ ಹಾಕ್ಬೋದಾ ಈ ಮಳೆಗೆ? ರಾಗಿ ಹಾಕ್ಬೋದು. ರಾಗಿ ಎಲ್ಲ ಬಿತ್ತ ಕಾಲಲ್ಲ ಅಂದ್ರೆ ಒಟ್ಲಾಕ್ತಿರೋ ಇಲ್ಲ ಚೆಲ್ತಿರೋ ಬೆಳ್ತಿರೋ ಅಂತೇಳಿ? ಈಗೆಲ್ಲ ಬಿತ್ತಾರೆ. ಓರಿಗಳು ಯಾರು ಕಟ್ಟಿದ್ದಿಲ್ಲ. ಎಲ್ಲ ಟ್ಯಾಕ್ಟ್ರಲ್ಲಿ ಇರ್ಲಿ ಆಧುನಿಕತೆ ಅಂದ್ಮೇಲೆ ಎಲ್ಲ ಒಪ್ಕೋಬೇಕು. ಈಗ ಮೊಬೈಲ್ ಇರ್ಲಿಲ್ಲ, ಮೊಬೈಲ್ ಬೇಕಲ್ವ ಈಗ? ಅಲ್ವನ್ರಿ, ಆಧುನಿಕತೆ ಬೇಕು. ಯಜಮಾನ್ರ ಏನಾಯ್ತು ಅಂದ್ರೆ, ಕೇಳಿ ಪೂರ್ತಿ ಕೇಳಿ. ಅವೆಲ್ಲ ಒಪ್ಕೊಂಡ್ರು ನಮ್ಮ ಪರಂಪರೆಯಿಂದ ಬಂದಿರೋದನ್ನ ಉಳಿಸ್ಕೋಬೇಕು. ಆಮೇಲೆ ಎತ್ತು ಕಟ್ಟಿ ಕುಂಟೆ ಮಾಡಿದ್ರೆ ಯಾವ ಆರಂಭನೂ ಬರಲ್ಲ. ಆ ಪರಿಸ್ಥಿತಿ ಆಗೈತೆ. ಅದನ್ನ ನಾವು ಅರಿವು ಮೂಡಿಸ್ಬೇಕಷ್ಟೇ. ಅರಿವು ಮೂಡಿಸ್ಬೇಕು. ಈಗ ನಿಮ್ಮ ಮನೆ ಸದಸ್ಯರಿಗೆ ನಮ್ಮ ಮನೆ ಸದಸ್ಯರಿಗೆ ಪರಿಚಯ ಮಾಡ್ಕೊಡ್ಬೇಕು ಅಲ್ವಾ? ಅರಿವು ಮೂಡಿಸ್ಬೇಕಲ್ವಾ? ಹಂಗಾಗಿ ಪ್ರತಿಯೊಬ್ರು ಅಟ್ಲೀಸ್ಟ್ ಕುಂಟೆ ಕೂರಿಗೆಗಾರ ಎತ್ತು ಕಟ್ಕೋಬೇಕು.
ಮನೆಯಲ್ಲಿ ಇವತ್ತು ಆರೋಗ್ಯದಲ್ಲಿ ಏನೂ ಇಲ್ಲ. ಅದರಿಂದ ಒಂದು ಆಕಳ ಕಟ್ಕೊಂಡು ಹಾಲ್ನಾರ ಹಿಂಡ್ಬೇಕು. ಖಂಡಿತ ಒಳ್ಳೆ ಮಾತು ಮುಂಚೆ ಎಲ್ಲ ಮಾಡ್ತಿದ್ವಲ್ಲ ಸರ್, ಮುಂಚೆ ಎಲ್ಲ ಮಾಡ್ತಿದ್ವಲ್ಲ. ಇದು ವಿಶಿಷ್ಟ ಏನಂತಂದ್ರೆ ಹಳಿಕಾರಲ್ಲಿ ಈ ಹಸಿನ ಹಾಲು ಕುಡಿದ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಚೆನ್ನಾಗಿ ವೃದ್ಧಿ ಆಗ್ತದೆ. ಹೌದಲ್ಲ, ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ದನ ಕಟ್ಟರ್ ಮನೆ ಮುಂದೆ ಒಂದು ಹಳ್ಳಿಕಾರ ಹಸ ಒಂದು ಹಳ್ಳಿಕಾರ ಇರಬೇಕು. ದುಡಿಮೆಗೆ ನಿನ್ನ ಬೇರೆ ಬೇರೆ ಹಸ ಮಾಡಿಕೆ ಅಡ್ಡಿದ್ದಿಲ್ಲ. ಅಟ್ಲೀಸ್ಟ್ ಒಂದು ಮನೆ ಹಾಲು ಕುಡಿಯಕಾರ ಒಂದು ಜವಾರಿ ಆಕಳ ಕಟ್ಟಿ ಹಾಲು ಕುಡಿಬೇಕು. ಹಳ್ಳಿಕಾರ ಹಸ ಇದ್ರೆ ಸಂತತಿನ ಉತ್ಪತ್ತಿ ಆಗುತ್ತೆ ಅಲ್ವಾ. ಪ್ರತಿಯೊಬ್ಬರು ಒಂದು ನಾಟಿ ಹಸ ಕಟ್ಟಬೇಕು. ಒಳ್ಳೆ ಸರ್. ಹಂಗಾಗಿ ನಮ್ಗೆ ಇದ್ರ ಬಗ್ಗೆ ಆಸಕ್ತಿ. ನಮ್ಮ ಮನೆಗೆ ಒಂದು ನಾಟಿ ಹಸ ಐತೆ. ಹೌದಾ? ನಾವು ನಮ್ಮ ವಿಶ್ವಾಸ ಮಾಡಿದವ್ರಿಗೆಲ್ಲ ನಾಟಿ ಹಸ ಕೊಡಿಸ್ತಲೇ ಇದೀವಿ ಅಲ್ವಾ. ಈಗ ಹಾವೇರಿ ಸ್ನೇಹಿತರು ಇದಾರೆ, ಪ್ರತಿಯೊಬ್ರು ಮನೆಗೂ ಒಂದೊಂದು ಹಸ ಕೊಟ್ಟಿನಿ. ಒಂದ್ 7-8 ಹಸ ಕೊಟ್ಟಿನಿ. ಅದೇನು ನಮ್ಮನಿಗೆ ತಂದು ಆಯೋದು ಒದಿಯೋದು ಎಲ್ಲ ಇಲ್ದಿದ್ರು ಮಾತ್ರ ಕೊಡೋದ. ವಿಶ್ವಾಸದಾರ ರೊಕ್ಕ 1,000 ಹೆಚ್ಚಾಗ್ಬೋದು ಕಮ್ಮಿ ಆಗ್ಬೋದ. ಖಂಡಿತ ಅವ್ರು ಎಲ್ಲ ಪಾಸ್ ಆಗಿ ರೊಕ್ಕ ಹಾಕಿ ಕಳಿಸ್ತಾರ. ಹೌದು ಹೇಳಿ. ಅವ್ರು ತಗೊಂಡೋಗಿ ಸಾಕ್ತಾರಲ್ಲ ಅವರು, ಅವ್ರು ಮಾರಾಟ ಮಾಡಲ್ಲ ಅವರು, ಸಾಕ್ತಾರೆ ಅವರು. ಸಾಕ್ತಾರೆ ಅಂದ್ರಣ ಅವ್ರು ದೇವ್ರು ಸೋಮವಾರ ಮೈ ತೊಳಿದಲ್ಲಿ ಓರಿದ ಅನ್ನನೇ ತಿನ್ನಲ್ಲ. ಅಲ್ಲಿನ ಪದ್ಧತಿ, ಅಲ್ಲಿನ ಆಚಾರ ವಿಚಾರಗಳೇ ಬೇರೆ ಬಿಡಿ ಅಲ್ವಾ. ಹಂಗಾಗಿ ಒಳ್ಳೆ ಮಾತು ಸರ್. ನೋಡಿ, ಹಳ್ಳಿ ಕಾರನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂದ್ರೆ ಏನಾಯ್ತು ಅಂದ್ರೆ ನಮ್ಮಂತರಿಂದ ಮಾತ್ರ ಸಾಧ್ಯ ಇಲ್ಲ, ನಿಮ್ಮಂತರ ಪ್ರಚಾರಕರು ಮಾತ್ರ ಇದು. ನಾವಂತೂ ಅರಿವು ಮೂಡಿಸ್ತಾ ಇದೀವಪ್ಪ ನಮ್ಮ ಚಾನಲ್ ಅಂತೂ. ಇಲ್ಲ ನಾನು ನೋಡಿದ್ದೀನಿ ಸುಮಾರು ಸಲ. ನೋಡಿಲ್ವಾ? ನಾವಂತೂ ಅರಿವು ಮೂಡಿಸ್ತಾ ಇದೀವಿ. ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು, ಮನೆ ಮುಂದೆ ಹಳ್ಳಿ ಕಾರ್ ಇಟ್ಕೋಬೇಕು. ಒಂದು ಹಸ ಇಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತೆ. ಆಮೇಲೆ ಏನಾಯ್ತು ಸರ್, ಇವತ್ತು ಕಾರು ಬೈಕು ಮಾರಿ ಯಾರು ಓರಿ ತಂದಿಲ್ಲ, ಓರಿ ಮಾರಿ ಕಾರು ಬೈಕು ತಂದಾರ. ಖಂಡಿತ ಬದಲಾಗ್ಬೇಕು. ಅಲ್ಲಿ ಯಾರೊಬ್ರು ಪ್ರಭು ಕಡಗೆರೆ ಅಂತಿದ್ದಾರೆ, ಅವ್ರು 10 ಜೊತೆ ತಗೊಂಡ್ಬಂದವ್ರೆ ಅಲ್ವಾ. ದನಗಳ ಸಂತತಿ ಉಳಿಸ್ಬೇಕು. ಈಗ ಇತ್ತೀಚೆಗೆ ಅರಿವು ಮೂಡ್ತಾ ಇದೆ. ಈಗ ಇತ್ತೀಚೆಗೆ ಒಂದ್ 2-3 ವರ್ಷದಿಂದ ಕರೋನಾ ಕಾಲಘಟ್ಟದಿಂದ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಅವೇರ್ನೆಸ್ ಜಾಸ್ತಿ ಆಗಿದೆ ಈಗ ಅಲ್ವಾ. ಈಗ ನೀವು ಯಾವ್ದೇ ಹಳ್ಳಿ ಕಾರ್ ನೋಡ್ಬೇಕು ಅಂದ್ರೆ ಯೂಟ್ಯೂಬ್ ನೋಡ್ತೀರಾ, ಯಾವ್ದು ಸಂತೆ ಬರ್ಬೇಕು ಅಂದ್ರೆ ಯಾವ ಸಂತೆ ಯೂಟ್ಯೂಬ್ ಅಲ್ಲಿ ನೋಡಿ ಇತ್ತೀಚಿನ ಹುಡುಗರು ಒಂದ್ ಸ್ವಲ್ಪ ಮನಸ್ಸು ಮಾಡ್ತಾ ಇದಾರೆ. ಖಂಡಿತ ಅದು ಒಂದ್ ಸಂತೋಷ. ಖಂಡಿತ ಮಾಡ್ಬೇಕು. ದನ ಕಟ್ತಾ ಇದಾರೆ ಅಲ್ವಾ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಗುರು ಅಂತ ಹೇಳಿ. ಗುರು ಅಂತ. ಫೋನ್ ನಂಬರ್ ಇದೆಯಾ? ಫೋನ್ ನಂಬರ್ ಇದೆ 9008 9008 17 9008 191716 9008 191716. ಹೌದಾ? ಫೋನ್ ನಂಬರ್ ಹಾಕಿ. ಬೇಕು ಅಂತಂದ್ರೆ ಒಂದು ಹಳಿಕಾರ ಒಳ್ಳೆ ಹಸು ಇದೆ, ಸಾಧು ಗುಣದಾಗ ಚೆನ್ನಾಗಿದೆ. ಸರಿ ಯಾರ ಕಾಂಟ್ಯಾಕ್ಟ್ ಮಾಡ್ಬೋದು. ಸರಿ ಸರ್, ಫೋನ್ ನಂಬರ್ ಹಾಕ್ತೇನೆ. ನಿಮ್ಮ ಹೆಸರು? ಇದು ಊರು? ನಮ್ಮ ಹೆಸರು ನಮ್ದು ಬೀರ್ಸಂದ್ರ, KB ಕ್ರಾಸ್, ತಿಪ್ಟೂರು ತಾಲೂಕು. ಓಹೋ, ಬೀರ್ಸಂದ್ರನಾ? KB ಕ್ರಾಸ್, ತಿಪ್ಟೂರು ತಾಲೂಕು. ಸರಿ ಹಾಕ್ತೀನಿ ಸರ್. ಒಳ್ಳೇದಾಗ್ಲಿ. ಅಲ್ಲಿ ಸುಮಾರು ಜನ ಚೋಳೂರಿಗೆಲ್ಲ ಬರ್ತಾರೆ. ಚೋಳೂರಿಗೆ ಹಲಸಿನ ಹಣ್ಣು ತಗೊಂಡ್ಬರ್ತಾರೆ. ತಿಪ್ಟೂರವರು, ಕಿಮ್ಮಳ್ಳಿ ಕ್ರಾಸ್ ಅವರು, ಜಕ್ನಳ್ಳಿ ಅವರು, ಒಂದು ಗಿರೀಶ್ ಅವರು ವಿಡಿಯೋ ಮಾಡಿದ್ರು. ತಿಮ್ಲಾಪುರದವರೆಲ್ಲ ಬರ್ತಾರೆ. ಅಲ್ಲಿ ಹಲಸಿನ ಹಣ್ಣು ತಗೊಂಡ್ಬರ್ತಾರೆ. ನಮ್ದು ಈಚಿನೂರು. ನಾವು ತುಮಕೂರಲ್ಲಿ ಇದೀವಿ. ಬೀರ್ಸಂದ್ರ ಅದೇ ಕಿಮ್ಮಳ್ಳಿ ಕ್ರಾಸ್ ಆ ಕಡೆ ಹೋಗ್ಬೇಕು, ಬಾಣಸಂದ್ರ ಕಡೆ. ಹೇಳಿ, ಕಟ್ಕೆನಳ್ಳಿ ಬರುತ್ತಲ್ಲಿ. ಆಯ್ತು ಸರ್, ಒಳ್ಳೇದಾಗಲಿ. ಹಳ್ಳಿ ಕಾರ್ ನಮ್ಮನೇಲಿ ಎತ್ತು, ದನ ಅಲ್ವಾ, ಗಾಡಿ ಎಲ್ಲ ಇದೆ. ಟ್ರ್ಯಾಕ್ಟರ್ ಇದ್ರು ಕೂಡ ಅದು ಪರ್ಯಾಯವಾಗಿ ದನ ಇರಲೇಬೇಕು. ಆಯ್ತಾ, ಒಳ್ಳೇದಾಗ್ಲಿ ಸರ್. ಹಳ್ಳಿ ಕಾರ್ ತಳಿನ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದ. ಯಾಕೆಂತಂದ್ರೆ ಮಾಹಿತಿ ಇದೆಯಲ್ಲ ಅಲ್ವಾ, ಆ ಮಾಹಿತಿ ಕೊಡೋದು ಬಹಳ ಮುಖ್ಯ. ಆಯ್ತು ಸರ್, ತುಂಬಾ ಸಂತೋಷ ಸರ್, ಧನ್ಯವಾದ.